ಬ್ರೇಕ್ನ ನಂತರ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ವೀಕ್ಷಕರೇ, ನಿಮಗೆ ಜ್ಯೋತಿಷ್ಯದಲ್ಲಿ ಆಸಕ್ತಿ ಇದ್ರೆ ಇಂದಿನಿಂದನೇ ಗುರುಗಳ ನೇತೃತ್ವದಲ್ಲಿ 111ನೇ ಬ್ಯಾಚ್ ಆರಂಭವಾಗ್ತಿದೆ ಅಂತ ಹೇಳ್ತಾ ಒಬ್ರು ಕಾಲರ್ ರೆಡಿ ಇದ್ದಾರೆ, ಮಾತನಾಡ್ಸೋಣ. ನಮಸ್ತೆ. ನಮಸ್ತೆ ಮೇಡಮ್. ಮೇಡಮ್, ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮೇಡಮ್, ನನ್ ಬಗ್ಗೆನೇ ಕೇಳ್ಬೇಕಿತ್ತು. ಓಕೆ, ಹುಟ್ಟಿದ ದಿನಾಂಕ ಹಾಗೆ ಸಮಯ ತಿಳಿಸ್ಕೊಡಿ. 13/3/1991 ರಾತ್ರಿ 9:50ಕ್ಕೆ. ಓಕೆ, ಹುಟ್ಟಿದ ಊರು? ಮೈಸೂರು ಮೇಡಮ್. ರಾಯಚೂರು. ಓಕೆ, ಗುರುಗಳಿದ್ದಾರೆ, ಮಾತನಾಡಿ. ಯಾವ ಊರಂದ್ರೆ? ಗುರುಗಳೇ ನಮಸ್ತೆ. ರಾಯಚೂರು. ರಾಯಚೂರ ಮೈಸೂರಾ? ಮೈಸೂರು. ಓಕೆ, ಮೈಸೂರು ಹಾಕ್ತೆ ನಿಮಿಷ. ಸೊ ಇದ್ರ ಪ್ರಕಾರ ರಾಶಿ ಮಕರ ರಾಶಿಲಿ ಹುಟ್ಟಿದ್ದೀರಾ. ಮಕರ ರಾಶಿ ಧನಿಷ್ಠ ನಕ್ಷತ್ರ ಬರುತ್ತೆ. ಗುರುದಶ ನಡೀತಾ ಇದೆ. ಗುರುದಶಲ್ಲಿ ಯಾವ ಏರಿಯಾದಲ್ಲಿ ನೋಡ್ಬೇಕು? ಗುರುಗಳೇ, ನಾನು ಇವಾಗ ಬೆಂಗಳೂರಲ್ಲಿ ಇದ್ದೇನೆ. ಹೇಳಿ. ಗುರುಗಳೇ, ನಂದು ಎಜುಕೇಶನ್ ಆಗಿದೆ, ಬಟ್ ಆದ್ರೆ ಏನೋ ಸಿಗ್ತಲ್ಲ. ಎಷ್ಟೇ ಟ್ರೈ ಮಾಡಿದ್ರು ಎಂಡ್ ಮೂಮೆಂಟ್ ತನಕ ಬರುತ್ತೆ, ಆಮೇಲೆ ಕೆಲ್ಸ ಸಿಗಲ್ಲ. ಆಮೇಲೆ ನಿಮ್ ವಿಡಿಯೋ ಫಾಲೋ ಮಾಡ್ತಾ ಇದ್ದೆ. ನೀವ್ ಹೇಳಿದ್ರಿ ನಮ್ಗೆ ಏನೋ ದುಡ್ಡಲ್ಲಿ ಮೋಸ ಮಾಡ್ತಾರೆ ಅಂತ. ಅದು ನನ್ಗೆ ಆಲ್ರೆಡಿ ಆಗಿದೆ. ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿದ್ರು ನನ್ಗೆ ಕಾಲ್ ಅಟೆಂಡ್ ಮಾಡೋದಿಲ್ಲ, ಸಿಗೋದು ಇಲ್ಲ, ಈ ತರ ಆಗ್ತಾ ಇದೆ. ಅವ್ರು ವಾಪಸ್ ದುಡ್ಡು ಕೊಡೋ ಹಾಗೆ ಏನಾದ್ರು ಪರಿಹಾರ ಸಿಗತ್ತಾ? ಹಾಗೆ ಕೆಲ್ಸದ್ದು ಕೇಳ್ಬೇಕಿತ್ತು. ಏನಕ್ಕೆ ದುಡ್ಡು ಕೊಟ್ರಿ ಅವ್ರಿಗೆ? ಏನಕ್ಕೆ ದುಡ್ಡು ಕೊಟ್ಟಿರೋದು? ಇದಾರ ಲೈನಲ್ಲಿ ಸಂಪರ್ಕ ಕಡಿತಗೊಂಡಿದೆ. ಯಾವಾಗ 5ನೇ ಮನೆ ಇಲ್ಲಿ ದಶಾದಲ್ಲಿ ಬಂದಿರುತ್ತೆ, ಮುಕ್ತಿ ಅಂತರ್ಮುಕ್ತಿಲಿ ದುಡ್ಡು ಲಾಸ್ ಮಾಡ್ಕೊಳ್ತಕ್ಕಂಥ ಕಾಂಬಿನೇಷನ್. ಇವರು ದುಡ್ಡು ಅವರು ಕೊಡ್ತಾರೆ, ಗ್ರಹಗಳಿಗೆ ಒಂದ್ ಸ್ವಲ್ಪ ದುಡ್ಡು ಕೊಟ್ಟು ಜಾತಕ ಕಲ್ತ್ರೆ ಲೈಫ್ ಚೇಂಜ್ ಆಗುತ್ತೆ ಅನ್ನೋ ಬುದ್ಧಿ ದೇವರೇ ಕೊಟ್ಟಿಲ್ಲ. ಇನ್ನು ಹಾಳಾಗ್ಲಿ ಅನ್ನೋ ಒಂದು ಬುದ್ಧಿ ನಿಮಗೆ ಕೊಟ್ಟಿದ್ದಾರೆ. 7,000 ರೂಪಾಯಿ ಕೊಟ್ಟು ನಾವು ಕಲ್ತು ನಾವು ಚೆನ್ನಾಗಿರೋಣ ಅನ್ನೋ ಬುದ್ಧಿ ತುಂಬಾ ಕಮ್ಮಿ ಜನಕ್ಕೆ ಬರುತ್ತೆ. ಬೇಕಾದ್ರೆ ಲಕ್ಷಾಂತರ ರೂಪಾಯಿ ಹಾಳು ಮಾಡ್ಕೊಳ್ಳೋಕೆ ಜನ ಪಬ್ಲಿಕ್ ರೆಡಿ ಇದ್ದಾರೆ. 7,000 ರೂಪಾಯಿ ಕೊಟ್ಟು ನಾನು ಎಲ್ಲೂ ಸ್ವಲ್ಪ ಹಾಳು ಮಾಡ್ಕೊಳ್ದೇ ಇರೋ ತರ ಗ್ರಹಗಳು ದೇವರು ದಾರಿ ತೋರಿಸ್ಲಿ ಅಂತಕ್ಕಂಥ ಒಂದು ವಿಚಾರ ಜ್ಯೋತಿಷದಲ್ಲಿ ಬರುತ್ತೆ. ಕೆಲವೊಂದು ನಮಗೆ ಜ್ಯೋತಿಷ್ಯ ಕಲ್ತಿದ್ರು ಕೆಲವು ಮೀರಿ ಸ್ವಲ್ಪ ಕೆಲವು ಆಗ್ತವೆ, ಅದು ಪರ್ಸೆಂಟೇಜ್ ಬಹಳ ಕಮ್ಮಿ. ಇದನ್ನ ನಾನು ಒತ್ತಿ ಹೇಳ್ತೀನಿ. ಸದ್ಯಕ್ಕೆ ಇಲ್ಲಿ 5ನೇ ಮನೆ ಬಂದಿರತಕ್ಕಂಥ ಒಂದು ವಿಚಾರದಲ್ಲಿ ನಾವು ನೋಡ್ಬೇಕು ಅಂತಂದ್ರೆ, ಇಲ್ಲಿ 5ಕ್ಕೆ ನಾವು ದಾನವನ್ನ ಸ್ವಲ್ಪ ಮಾಡಬೇಕು ಅಂದ್ರೆ ಈ ಒಂದು ಗೋಧಿಯನ್ನ ದಾನ ಮಾಡಿ ಖಂಡಿತ ಸಕ್ಸಸ್ಸು ನಿಮಗೆ ಖಂಡಿತ ಹಾಗೆ ಆಗುತ್ತೆ. ಸೊ ಮುಂದಿನ 3 ತಿಂಗಳಲ್ಲಿ ಜಾಬ್ ಸಿಗುತ್ತೆ. ಪ್ರೈವೇಟ್ ಜಾಬ್ ಒಳ್ಳೇದಾಗಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ. ನಮಸ್ತೆ. ಹಲೋ. ಮೇಡಮ್ ಹೇಳಿ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮೇಡಮ್, ನಮ್ಮ ಮಗನ ಬಗ್ಗೆ ಕೇಳಬೇಕಿತ್ತು. ಓಕೆ, ಹುಟ್ಟಿದ ದಿನಾಂಕ ಹಾಗೆ ಸಮಯ ತಿಳಿಸ್ಕೊಡಿ. ಮೇಡಮ್, 18/6/1988. 18/6/1998. 1988 ಬೆಳಿಗ್ಗೆ 9:30 10 ಗಂಟೆ. 1988? ಹೌದು ಮೇಡಮ್. ಓಕೆ, ಹುಟ್ಟಿದ ಸಮಯ? ಬೆಳಿಗ್ಗೆ 9:30 10 ಗಂಟೆ, ಶನಿವಾರ. ನೀವು ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ಬೇಕಾಗುತ್ತೆ, ಯಾಕೆಂದ್ರೆ ಅರ್ಧ ಗಂಟೆ ವೇರಿಯೇಷನ್ ಅಲ್ಲಿ ನೋಡುವುದು ತುಂಬಾ ಕಷ್ಟ. ಹಾಗಾಗಿ ಒಂದು ಎಕ್ಸಾಕ್ಟ್ ಟೈಮ್ ಹೇಳಿ ಮೇಡಮ್. 10 ಗಂಟೆ. 10 ಗಂಟೆ. ಓಕೆ, ಹುಟ್ಟಿದವರು? ನಾಗೋಳ್ಳಿ ಮೇಡಮ್, ಚಾಮರಾಜನಗರ ತಾಲೂಕು, ನಾಗೋಳ್ಳಿ. ಚಾಮರಾಜನಗರ ತಾಲೂಕು. ಓಕೆ, ಗುರುಗಳಿದ್ದಾರೆ, ಮಾತನಾಡಿ. ನೀವು ನನಗೆ ಕನ್ಫ್ಯೂಸ್ ಮಾಡಿರೋದ್ರಿಂದ ಏನೂ ಹಾಕೊಂಡಿಲ್ಲ ನಿಮ್ ಜಾತಕ. ಹಲೋ. ನೀವು ಕನ್ಫ್ಯೂಸ್ ಮಾಡೋದ್ರಿಂದ ಏನೂ ಆಗಲ್ಲ. ಏನಕ್ಕೆ ಅಂದ್ರೆ ನಿಮ್ಗೆ ಜ್ಯೋತಿಷ್ಯದಲ್ಲಿ ಯಾಕೆ ನಿಮಗೆ ಸ್ವಲ್ಪ ಬುದ್ಧಿ ಇಲ್ಲ ಅಂತ ಗೊತ್ತಾಗಲ್ಲ. ಅರ್ಧ ಗಂಟೆ ಟೈಮ್ ಕೊಟ್ಟಿದ ತಕ್ಷಣ ಹೆಂಗ್ ಬೇಕಾದ್ರೆ ಹಂಗೆ ಹೇಳ್ಬೋದಾ ಜ್ಯೋತಿಷ್ಯ? ಇಲ್ಲ ಸರ್, 10 ಗಂಟೆ. ಅದ್ ಯಾಕೆ 9:30 ಹೇಳಿದ್ರಿ ಮತ್ತೆ? 9:30 9:30 10 ಗಂಟೆ ಅಂತ ಹೇಳಿದೆ. 10 ಗಂಟೆನೇ ಇಟ್ಕೊಳ್ಳಿ. 9:30 10 ಗಂಟೆವರೆಗೂ ಉಡ್ತಾನೆ ಇದ್ದ ನಿಮ್ ಮಗ ಅಲ್ವಾ? 9:30 10 ಗಂಟೆವರೆಗೂ ಅರ್ಧ ಗಂಟೆ ಉಡ್ತಾನೆ ಇದ್ದ. ಕರೆಕ್ಟ್ ಆಗಿ ಹೇಳ್ಬೇಕು ಅಂತಂದಾಗ ಫೋನ್ ಸಿಕ್ಕಿದಾಗ ಬರ್ದಿಟ್ಕೊಂಡು ನೀಟಾಗಿ ಹೇಳಿದ್ರೆ ಸರಿಯಾಗಿರುತ್ತೆ. ನಾನು ನಿಮ್ದು ಹಾಕೊಂಡಿಲ್ಲ, ಮತ್ತೆ ನೀವು ದಯವಿಟ್ಟು ಕರೆ ಮಾಡಿ. ಒಳ್ಳೆದು. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು.
ಗುರುಜಿ, ನಾವು ಚೈಲ್ಡ್ ಬರ್ತ್ ಬಗ್ಗೆ ಮಾತನಾಡಿದ್ವಿ, Yes. ಹಾಗೆ ಆರೋಗ್ಯದ ವಿಚಾರವಾಗಿ ನಾವು ಮಾತನಾಡ್ತಾ ಇದ್ವಿ. ಮುಂದುವರ್ಸೋದಾದ್ರೆ ಈಗ ಆರೋಗ್ಯ ವಿಚಾರದಲ್ಲಿ ನಾನು ಆಲ್ರೆಡಿ ಹೇಳ್ದಂಗೆ 6ನೇ ಮನೆ ಸಣ್ಣ ಕಾಯಿಲೆ ಕೊಡುತ್ತೆ, 8ನೇ ಮನೆ ಸ್ವಲ್ಪ ದೀರ್ಘಕಾಲದ ಕಾಯಿಲೆ ಕೊಡುತ್ತೆ, ಮತ್ತೆ ಆಪರೇಷನ್ಸ್ ಕೊಡುತ್ತೆ, ಆಕ್ಸಿಡೆಂಟ್ಸ್ ಕೊಡುತ್ತೆ, ಅವಮಾನಗಳು ಕೊಡ್ತಕ್ಕಂಥದ್ದು, ಅಪಮಾನಗಳು ಕೊಡ್ತಕ್ಕಂಥದ್ದು. 12ನೇ ಮನೆ ವ್ಯಯ ಮಾಡ್ತಕ್ಕಂಥದ್ದು, ದುಡ್ಡಿನ ವ್ಯಯ, ಲಾಸ್ ಆಫ್ ಎವ್ರಿಥಿಂಗ್ ಅಂತ ಬರ್ತಕ್ಕಂಥದ್ದು 12. ಹಾಗೆ ಈ 6ನೇ ಮನೆ, 8ನೇ ಮನೆ, 12ನೇ ಮನೆಯಲ್ಲಿ 8, 12 ಆಧ್ಯಾತ್ಮಿಕ ಚಿಂತನೆ ಕೊಟ್ಬಿಡುತ್ತೆ. ಅಂದ್ರೆ ಒಬ್ಬ ಮನುಷ್ಯನ್ನ ಕುಗ್ಗಿಸಿ ಬಗ್ಗಿಸಿ ದೇವರ ಕಡೆ ಬಂದ್ಬಿಡುತ್ತೆ. ಮನುಷ್ಯರ ಕಡೆ ಹೋಗ್ಬೇಡಪ್ಪ, ನಿನಗೆ ಅವಮಾನಗಳು ಅಪಮಾನಗಳು ಮಾಡಿದಾರಲ್ಲ, ನನ್ನ ಕಡೆ ಬಾ, ನಿನಗೆ ನೀನು ಮಾಡಿರ್ತಕ್ಕಂಥ ಒಂದು ಕರ್ಮಗಳು, ಕೆಟ್ಟ ಕರ್ಮಗಳೆಲ್ಲ ಕಮ್ಮಿ ಮಾಡ್ತೀನಿ ಅಂತ ಹೇಳಿ 8ನೇ ಮನೆ 12ನೇ ಮನೆ ಬರೋದೇ ಮನುಷ್ಯನಿಗೆ ರಿವೈವಲ್ಗೆ. ಅದು ಕೆಟ್ಟದ್ದಲ್ಲ. ಅದು ನಾವೆಲ್ಲ ಆನ್ಸರ್ ಮಾಡಬೇಕಾಗಿರೋದು ನಮ್ಮ ಹುಟ್ಟಿಸಿರ್ತಕ್ಕಂಥ ಭಗವಂತನಿಗೆ. ಮನುಷ್ಯರಿಗೆ ಆನ್ಸರ್ ಮಾಡುವಂಥ ಅವಶ್ಯಕತೆ ಎಲ್ಲೂ ಇಲ್ಲ. ಇಲ್ಲಿ ನಮ್ಮ ಶಾಸ್ತ್ರದಲ್ಲಿ ಆನ್ಸರ್ ಮಾಡಬೇಕಾಗಿರೋದು ಯಾವುದೇ ಇಲ್ಲಿ ಪಬ್ಲಿಕ್ಗಲ್ಲ, ಯಾವುದೇ ಗೌರ್ಮೆಂಟ್ಗಲ್ಲ, ಯಾವುದೇ ವಿಚಾರಕ್ಕಲ್ಲ. ನ್ಯಾಯವಾಗಿರು, ಅದೆಲ್ಲ ಸರಿಯಾಗಿರುತ್ತೆ. ನೀವು ನ್ಯಾಯವಾಗಿದ್ದು ಮಾಡಿದ್ರೆ ನಾನಿದ್ದೀನಿ, ನೋಡ್ಕೊಳ್ತೀನಿ ಅಂತಕ್ಕಂಥದ್ದು 8, 12. ಅದಕ್ಕೆ 8 and 12 ಆರ್ ನೋನ್ ಆಸ್ ಟ್ರಾನ್ಸ್ಫಾರ್ಮೇಶನ್ ಹೌಸಸ್ ಅಂತ ನಾವು ಕರಿತೀವಿ. ಒಂದು ಸಮಸ್ಯೆ ಆಗಿ ಅದರಲ್ಲಿ ಒಂದು ಬೆಳಳಿ ಬೆಂಡಾಗಿ ಮುಂದೆ ಎಂಡಾಗಿ ಮುಂದೆ ಹೊಸ ಜೀವನ ಬರ್ತಕ್ಕಂಥದ್ದು ಇದು ಹೆಲ್ತ್ ಅಲ್ಲಿ. ಲಿಟಿಗೇಷನ್ ಕೂಡ ಸೇಮ್ ಕಾಂಬಿನೇಷನ್. 6, 8, 12 ಹೇಗೆ ಹೆಲ್ತ್ ಇರುತ್ತೋ ಲಿಟಿಗೇಷನ್ 6, 8, 12 ಸೇಮ್. ಅಂದ್ರೆ ದೇಹದ ಒಳಗಡೆ ನಮಗೆ ಸಮಸ್ಯೆ ಆಗುತ್ತೆ. ಲಿಟಿಗೇಷನ್ ಅಂದ್ರೆ ದೇಹದ ಆಚೆ, ಮಾನಸಿಕವಾಗಿ ಆಚೆ ಸಮಸ್ಯೆ ಆಗುತ್ತೆ. ಅಂದ್ರೆ ಗಲಾಟೆಗಳು, ಒಡೆದಾಟಗಳು ದೇಹಕ್ಕೆ ಸಂಬಂಧ ಪಡಲ್ಲ, ಆಚೆಗೆ ಸಂಬಂಧ ಮತ್ತೆ ತಲೆಗೆ ಸಂಬಂಧ ಪಡ್ತಕ್ಕಂಥದ್ದು. ಬುದ್ಧಿ, ಅಯ್ಯೋ ಟೆನ್ಷನ್, ನೀವು ಯಾರೋ ಕೇಸ್ ಹಾಕಿದ್ದಾರೆ, ಇದು ಯಾವ್ದು ಆಗಿದೆ ನನಗೆ, ಯಾವನೋ ಒಬ್ಬ ಹಾಕ್ಬಿಟ್ಟು ನಾನು ಸುಮ್ಮನೆ ಅಲ್ದಾಡ್ತಾ ಇದ್ದೀನಿ, ಪೊಲೀಸ್ ಸ್ಟೇಷನ್ ಅಲ್ದಾಡ್ತಾ ಇದ್ದೀನಿ, ಕೋರ್ಟ್ ಅಲ್ದಾಡ್ತಾ ಇದ್ದೀನಿ, ಆ ಪೊಲೀಸ್ ಸ್ಟೇಷನ್ಗೆ ಅಷ್ಟು ದುಡ್ಡು ಕೊಡ್ತಾ ಇದ್ದೀನಿ, ಲಾಯರ್ಗೆ ಅಷ್ಟು ದುಡ್ಡು ಕೊಡ್ತಾ ಇದ್ದೀನಿ. ಇವೆಲ್ಲ 6, 8, 12. ಅದಿಲ್ವಾ, ಕಾಯಿಲೆ ಆಗಿದೆಯಾ, 6, 8, 12 ಈ ಕಡೆ ನೀವು ಡಾಕ್ಟರ್ ದುಡ್ಡು ಕೊಡ್ತಾ ಇರ್ತೀರ. ಸೊ 6, 8, 12 ಒಂದು ಡಾಕ್ಟರ್ ದುಡ್ಡು ಕೊಡ್ತೀರಾ, ಡಾಕ್ಟರ್ ಹತ್ರ ಹೋಗ್ತಾ ಇರ್ತೀರಾ. ಇಲ್ಲಾಂದ್ರೆ 6, 8, 12 ಈ ಸ್ಟೇಷನ್ಗೋ ಅಥವಾ ಈ ಒಂದು ಲಿಟಿಗೇಷನ್ ಆಗಿರ್ತಕ್ಕಂಥ ಕೋರ್ಟ್ಗೋ ಅಲ್ಲಿ ನೀವು ದುಡ್ಡು ಕೊಡಬೇಕು. 6, 8, 12 ನಿಮ್ಮ ಕರ್ಮನ ಕಳ್ಕೊಳ್ಳೋಕ್ಕೆ ಟೆನ್ಷನ್ನು, ಅದ್ರ ಜೊತೆಗೆ ಅವಮಾನಗಳು ಅಪಮಾನಗಳು ಮತ್ತೆ ಅಲ್ಲಿ ಕೊಡ್ತಕ್ಕಂಥದ್ದು. ಒಂದು ಡಿಫ್ರೆನ್ಸ್ ಏನು ಅಂದ್ರೆ ಹೆಲ್ತ್ಗೆ ಮತ್ತೆ ಇದಕ್ಕೆ, ಹೆಲ್ತ್ ಅಲ್ಲಿ ನಮಗೆ ಅವಮಾನಗಳು ಇರೋಲ್ಲ, ಹೆಲ್ತ್ ಅಲ್ಲಿ ಬಾಧೆಗಳು ಜಾಸ್ತಿ ಇರುತ್ತೆ, ಒಳಗಡೆ ತುಂಬಾ ನೋವು ತಿಂತಾ ಇರ್ತೀವಿ. ಆದ್ರೆ ಈ ಕಡೆ ಒಂದು ಅವಮಾನಗಳು ಬರ್ತಕ್ಕಂಥದ್ದು, ಆದ್ರೆ ಒಳಗಡೆ ಮನಸ್ಸಿನ ದೇಹದ ಬಾಧೆ ಇರಲ್ಲ, ಮಾನಸಿಕವಾಗಿ ಸ್ವಲ್ಪ ಬೇಜಾರು, ಆ ರೀತಿ ಅದು ಅನುಭವಿಸ್ಲೇಬೇಕು. 6, 8, 12 ಜ್ಯೋತಿಷ್ಯ ಕಲ್ತಿದ ತಕ್ಷಣ ಅದು ಚೇಂಜ್ ಆಗಲ್ಲ. ಜ್ಯೋತಿಷ್ಯ ಕಲ್ತಾಗ ಡಿಸ್ಕೌಂಟ್ ಅಂತ ಕೊಡ್ತಾರೆ ಭಗವಂತ. ಜ್ಯೋತಿಷ್ಯ ಕಲ್ತಿದ್ರಲ್ಲ, ನಿಮಗೆ ಬರ್ತಕ್ಕಂಥ ಕಷ್ಟಗಳಲ್ಲಿ ಡಿಸ್ಕೌಂಟ್ ಅಂತ ಇರ್ತಕ್ಕಂಥದ್ದು ಅಂತ ಬರುತ್ತೆ. ಹಾಗೆ ವಿದೇಶ ಪ್ರಯಾಣ ಕೂಡ ನಾವು ಇದರಲ್ಲಿ ನೋಡ್ಬೋದು. ಇದೇ 6, 8, 12ರಲ್ಲಿ 12ನೇ ಮನೆ ವಿದೇಶ ಪ್ರಯಾಣ ಬರುತ್ತೆ. ಅದು ಒಂಥರ ನಮಗೆ ಮಾನಸಿಕ ಚಿಂತನೆ. ಈಗ ನಾವು ಯಾವ್ದಾರ ಒಂದು ಟ್ರಿಪ್ಗೆ ಹೋಗ್ಬೇಕು ಅಂದ್ರೆ ಬಹಳ ಖುಷಿ. ಟ್ರಿಪ್ಗೆ ಹೋಗ್ತೀವಿ, 4-5 ದಿವಸ ಇರ್ತೀವಿ, ಬಂದ್ಬಿಡ್ತೀವಿ. ಅದು ಒಂಥರ ಊರು ನೋಡ್ದಂಗೆ. ಅಲ್ಲೇ ಒಂದು 15 ದಿವಸ ಇರಿ, ಹೋಮ್ ಸಿಕ್ನೆಸ್ ಬರ್ತದೆ. ಹಾಗೆ ಯಾರ್ಯಾರು ವಿದೇಶಕ್ಕೆ ಹೋಗಿದ್ದಾರೆ, ಚೆನ್ನಾಗಿದ್ದಾರೆ ಅಂತೆಲ್ಲ ಹೇಳ್ತಾರಲ್ಲ, ಯಾವಾಗಲೂ ಕೂಡ ಅವರು ಮಾನಸಿಕವಾಗಿ ಸ್ವಲ್ಪ ಎಲ್ಲಿ ಹುಟ್ಟು ಬೆಳೆದಿರ್ತಾರೋ ಅಲ್ಲಿ ಆಸಕ್ತಿ, ಅಲ್ಲಿ ಆಸೆ ಆಕಾಂಕ್ಷೆಗಳು ಬಹುತೇಕ ಹೆಚ್ಚಾಗಿರ್ತಕ್ಕಂಥದ್ದು ಇಲ್ಲಿ ನಾವು ಟ್ರಾವೆಲ್ ಅಲ್ಲಿ ನೋಡ್ತೀವಿ. ಯಾರ್ಯಾರು ಟ್ರಾವೆಲ್ ಹೋಗ್ಬೇಕು ಮಾಡಬೇಕು ಅಂದಾಗ ಅವಾಗ 3ನೇ ಮನೆ, 9ನೇ ಮನೆ, 12ನೇ ಮನೆ ನಾವು ಜಾತಕದಲ್ಲಿ ದಶಾದಲ್ಲಿ ಇಂಡಿಕೇಶನ್ ಮಾಡುತ್ತೆ. ಭುಕ್ತಿ ಅಂತರ್ಭುಕ್ತಿಲಿ ನಾವು ನೋಡ್ತೀವಿ. ಟ್ರಾವೆಲ್ ಕೂಡ ನಾವು ಕಲಿಬಹುದು. ತುಂಬಾ ಜನಕ್ಕೆ 3, 9, 12 ಬರ್ದೇ ಇದ್ದಾಗ ವಿದೇಶಕ್ಕೆ ಅಪ್ಲೈ ಮಾಡ್ತಾ ಇದೀವಿ, ಅಲ್ಲಿ ಓದಕ್ಕೆ ಅಪ್ಲೈ ಮಾಡ್ತಾ ಇದೀವಿ, ಜಾಬ್ಗೆ ಅಪ್ಲೈ ಮಾಡ್ತಾ ಇದೀವಿ, ಅಥವಾ ನಮ್ಮ ಕಂಪನಿಯಿಂದ ಕಳಿಸ್ತಾರೆ ಅಂತ ವೆಯ್ಟ್ ಮಾಡ್ತಾ ಇದೀವಿ, ಅದು ಆಗ್ತಾ ಇಲ್ಲ ಅಂತಂದಾಗ 12 ಬಂದಿರಲ್ಲ, 9 ಬಂದಿರಲ್ಲ. ಯಾವಾಗ 9 ಮತ್ತೆ 12 ವಿಶೇಷವಾಗಿ 12 ಬರುತ್ತೋ ಅವಾಗಲೇ ನಾವು ಟ್ರಾವೆಲ್ ಮಾಡೋದು. ಈಗಿರ್ತಕ್ಕಂಥ ಪರಿಸ್ಥಿತಿನ ಬಿಟ್ಟು ಇನ್ನೊಂದು ಜಾಗದ ಪರಿಸ್ಥಿತಿಗೆ ಹೋಗೋದೇ 12ನೇ ಮನೆ. ಈಗ ನಾವೊಂದು ಪರಿಸ್ಥಿತಿ ವ್ಯವಸ್ಥೆಯಲ್ಲಿ ಇರ್ತೀವಿ, ಒಂದು ವ್ಯವಸ್ಥೆ ಬಿಟ್ಟು ಇನ್ನೊಂದು ವ್ಯವಸ್ಥೆಗೆ ಹೋಗೋದೇ 12ನೇ ಮನೆ. ಟ್ರಾನ್ಸ್ಫಾರ್ಮೇಶನ್ ಅಂತ ಅದಕ್ಕೆ ಕರೆಯೋದು. ಅದಕ್ಕೆ 6, 8, 12 ಟ್ರಾನ್ಸ್ಫಾರ್ಮೇಶನ್. 6ನೇ ಮನೆ ಟ್ರಾನ್ಸ್ಫಾರ್ಮೇಶನ್ ಆಫ್ ಜಾಬ್, 8ನೇ ಮನೆ ಟ್ರಾನ್ಸ್ಫಾರ್ಮೇಶನ್ ಆಫ್ ಲೈಫ್, 12th ಹೌಸು ಟ್ರಾನ್ಸ್ಫಾರ್ಮೇಶನ್ ಆಫ್ ಪ್ಲೇಸ್ ಅಂತ ನಾವು ಈ 3 ಲೆವೆಲ್ ಅಲ್ಲೂ ನಾವು ಕರಿತೀವಿ. ಇದು ಟ್ರಾವೆಲ್ ಬರುತ್ತೆ.
ಇನ್ನು ಸಾಮಾನ್ಯವಾಗಿ ನಮಗೆ ಜ್ಯೋತಿಷದಲ್ಲಿ ಸಾಕಷ್ಟು ಸಣ್ಣ 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 ಪ್ರಶ್ನೆಗಳಿರುತ್ತೆ. ಅದನ್ನ ಪ್ರಶ್ನಾಶಾಸ್ತ್ರದಲ್ಲಿ ನಾವು ನೋಡ್ತೀವಿ. ಏನ್ ನೋಡ್ತೀವಪ್ಪ ಪ್ರಶ್ನಾಶಾಸ್ತ್ರದಲ್ಲಿ ಅಂದ್ರೆ, ಇವಾಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಸೈಟ್ ತೊಗೊಳಕ್ ಹೋಗ್ತೀವಿ, 2 ಕಡೆ ನೋಡಿರ್ತೀವಿ. 2 ಕಡೆನೂ ನಮಗೆ ಇಷ್ಟ ಆಗಿದೆ, ಹೆಚ್ಚು ಕಮ್ಮಿ ನಮ್ಗೆ ಓಕೆ, ನಮ್ಗೆ ಅನುಕೂಲ ಅಂತ. ನಮ್ಮ ಜಾತಕದಲ್ಲಿ ಏನ್ ಮಾಡುತ್ತೆ, ಗ್ರಹಗಳು ನಮಗೆ ಇನ್ನೂ ಅನುಕೂಲವಾಗಿ ಮಾಡ್ಕೊಡಕ್ಕೆ ಪ್ರಶ್ನಾಶಾಸ್ತ್ರದಲ್ಲಿ 2ಕ್ಕೂ ಒಂದು ಪ್ರಶ್ನೆ ಹಾಕ್ತೀವಿ. ಈ ಕಡೆ ಹೋಗ್ಬೇಕಾ ಆ ಕಡೆ ಹೋಗ್ಬೇಕಾ ಅಂತ. ಅಲ್ಲಿ ಫೇವರಬಲ್ ಕಾಂಬಿನೇಷನ್ 2ರಲ್ಲಿ ಯಾವ್ದು ಬೆಸ್ಟ್ ಇರುತ್ತೋ ಅದನ್ನ ನಾವು ತಗೊಳ್ಬಹುದಾಗುತ್ತೆ. ಸೊ ಈ ರೀತಿಯಾಗಿರ್ತಕ್ಕಂಥ ಒಂದು ವಿಚಾರವನ್ನ ನಾವು ಅಲ್ಲಿ ತಗೊಳ್ಬಹುದು. ಅದ್ರ ಜೊತೆಗೆ ಪ್ರಶ್ನಾಶಾಸ್ತ್ರ 2 ಕಂಪನಿ ಇರುತ್ತೆ ನಮಗೆ. 2 ಕಡೆ ನನಗೆ ಆಫರ್ ಸಿಕ್ಕಿದೆ, ಯಾವ ಕಡೆ ಹೋದ್ರೆ ನನಗೆ ಅಭಿವೃದ್ಧಿ, ನೆಮ್ಮದಿಯಾಗಿರ್ತೀನಿ, ಹಾಗೆ ಶಾಂತತೆ ಇರುತ್ತೆ, ಗ್ರೋತ್ ಇರುತ್ತೆ, ಸಂಬಳನೂ ಟೈಮ್ ಕರೆಕ್ಟಾಗಿ ಕೊಡ್ತಾರೆ ಇದ್ದಾಗ ಅಲ್ಲೂ ಕೂಡ 2 ಕಡೆ ಹಾಕಿದಾಗ ನಾವು ಹಾಕೋಬಹುದು. ಅದಷ್ಟೇ ಅಲ್ಲದೆ ಜಾತಕದಲ್ಲಿ ಅಲ್ಲದೆ ನಮಗೆ ಯಾವ ಕೆಲಸ ಸಿಗುತ್ತೆ ಅಂತ ಪ್ರಶ್ನಾಶಾಸ್ತ್ರ ಹಾಕೋಬಹುದು. ಪ್ರಶ್ನಾಶಾಸ್ತ್ರದಲ್ಲಿ ಸ್ಕೂಲು ಅಥವಾ ಕಾಲೇಜು 4 ಸ್ಕೂಲ್ ಸಿಕ್ಕಿದೆ ಅಥವಾ 3 ಸ್ಕೂಲ್ ಸಿಕ್ಕಿದೆ ಅಥವಾ 3 ಕಾಲೇಜ್ ಸಿಕ್ಕಿದೆ, ಯಾವ ಸ್ಕೂಲ್ಗೆ ನಮ್ಮ 3ಕ್ಕೂ ಒಳ್ಳೇದೇ, ನಮ್ಮ ಮಗ 3ಕ್ಕೆ ಯಾವ್ದಾದ್ರು ಓಕೆ ಅಂತಾನೆ, ನಾವು ಶಾಸ್ತ್ರದಲ್ಲಿ ಜಾತಕ ಹಾಕೊಂಡು ಅಲ್ಲಿ ಹಿಂಸೆ ಆಗದೆ ಇರತಕ್ಕಂಥದ್ದು, ನೆಮ್ಮದಿ ಇರ್ತಕ್ಕಂಥದ್ದು ಒಂದು ಜಾಗವನ್ನು ಹುಡ್ಕೊಳ್ತಕ್ಕಂಥದ್ದೇ ಈ ಪ್ರಶ್ನಾಶಾಸ್ತ್ರ ಪ್ರಶ್ನೆ ಮಾರ್ಗದಲ್ಲಿ ಹೇಳ್ಕೊಡ್ತೀವಿ. ಓಕೆ, ಎಸ್ ವೀಕ್ಷಕರೇ, ನೋಡಿದ್ರಲ್ಲ ಗುರುಗಳು ಜ್ಯೋತಿಷ್ಯ ಕ್ಲಾಸ್ನಲ್ಲಿ ಏನೇನು ಕಲಿಸ್ಕೊಡ್ತಾರೆ ಅನ್ನೋದು ನಿಮಗೆ ತಿಳಿಸ್ಕೊಟ್ರು. ಇನ್ನು ಗುರುಗಳ ನೇತೃತ್ವದಲ್ಲಿ 65,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಜ್ಯೋತಿಷ್ಯವನ್ನು ಅಭ್ಯಾಸ ಮಾಡಿದ್ದಾರೆ. ಅದರಲ್ಲಿ ಒಂದಿಷ್ಟು ವಿದ್ಯಾರ್ಥಿಗಳು ಅವರ ಅನುಭವವನ್ನು ಹಂಚಿಕೊಂಡಿದ್ದಾರೆ. ಏನಂತ ಮಾತನಾಡಿದ್ದಾರೆ ನೋಡ್ಕೊಂಬರೋಣ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶೋಭಿತಾ. ನಾನು ಆಕ್ಚುಲಿ ಆಕ್ಟ್ರೆಸ್, ಕನ್ನಡ ಫಿಲ್ಮ್ ಇಂಡಸ್ಟ್ರಿ. ಮತ್ತೆ ನನಗೆ ಮೊದಲಾಗಿ ಜ್ಯೋತಿಷ ಬಗ್ಗೆ ಅಷ್ಟೊಂದು ಗೊತ್ತಿರ್ಲಿಲ್ಲ. ಅಂದ್ರೆ ಜ್ಯೋತಿಷ ಅನ್ನೋದು ಇಂಥ ವರ್ಗಕ್ಕೆ ಸೀಮಿತ ಅನ್ನೋದಿತ್ತು. ಈಗ ನಾವು ಕೂಡ ಜ್ಯೋತಿಷ ಕಲಿಬಹುದು ಅನ್ನೋದನ್ನ ನಮ್ಮ ಗುರುಜಿಯಿಂದ ಅದು ಸಾಧ್ಯ ಆಯ್ತು. ಗುರುಜಿಗೆ ಇದಕ್ಕೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಮೊದಲನೇದಾಗಿ ನಾನು ಬೇಸಿಕ್ಕಿಂದ ಬಂದು ಈಗ PhD ವರೆಗೂ ಬಂದಿದ್ದೀನಿ. ಇದು ನನ್ಗೆ ನಿಜವಾಗ್ಲೂ ತುಂಬಾ ಖುಷಿ ವಿಚಾರ. ಲೈಫಲ್ಲಿ ಕೆಲವೊಂದು ಆಗೋ ಘಟನೆಗಳನ್ನ ನೋಡಿದಾಗ, ಸೊ ಇದಕ್ಕೆ ಏನೋ ಒಂದು ರೀಸನ್ ಇರುತ್ತೆ ಅನ್ನೋದಾದ್ರೆ ಜ್ಯೋತಿಷ ಮೂಲಕ ಚಾರ್ಟ್ ಹಾಕೊಂಡು ನೋಡಿದಾಗ ಅದು ಗೊತ್ತಾಗ್ತಾ ಹೋಯ್ತು. ಸೊ ಇದರಿಂದ ನನಗೆ ತುಂಬಾ ಜ್ಯೋತಿಷ ಬಗ್ಗೆ ಒಲವು ಬಂತು. ಇದಕ್ಕೋಸ್ಕರ ನಮ್ಮ ಗುರುಜಿಗೆ ಎಷ್ಟು ಧನ್ಯವಾದ ಹೇಳಿದ್ರು ಸಾಕಾಗಲ್ಲ. ಥ್ಯಾಂಕ್ ಯು. ವೀಕ್ಷಕರೇ, ನೋಡಿದ್ರಲ್ಲ ಜ್ಯೋತಿಷ್ಯ ಕಲಿಯೋದ್ರಿಂದ ಎಷ್ಟೆಲ್ಲ ಉಪಯೋಗ ಇದೆ ಅಂತ ಅವರ ವಿದ್ಯಾರ್ಥಿ ಹೇಳ್ಕೊಳ್ತಾ ಇದ್ರು. ಇನ್ನು ಇವತ್ತಿನಿಂದ ಗುರುಗಳ ನೇತೃತ್ವದಲ್ಲಿ 111ನೇ ಬ್ಯಾಚ್ ಆರಂಭವಾಗ್ತಾ ಇದೆ. ದಿನದಲ್ಲಿ 2 ದಿನ ಕ್ಲಾಸ್ ಇರುತ್ತೆ, ಸಂಜೆ ಅಥವಾ ಬೆಳಗ್ಗೆ. ಈಗ 11 ಗಂಟೆಗೆ ಹಾಗೆ ಸಂಜೆ 7ವರೆಗೆ ಕ್ಲಾಸ್ ಆರಂಭವಾಗ್ತಾ ಇದೆ. ನಿಮಗೆ ದಯವಿಟ್ಟು ಆಸಕ್ತಿ ಇದ್ರೆ ಕೆಳಗೆ ಬರ್ತಿರುವಂತಹ ಸ್ಕ್ರೀನ್ ಅಲ್ಲಿ ಇದ್ದಂತಹ ನಂಬರ್ಗೆ ಕರೆ ಮಾಡಿ ಜಾಯಿನ್ ಆಗ್ಬೋದು ಅಂತ ಹೇಳ್ತಾ, ಗುರುಗಳೇ ಇವತ್ತಿನ ಸಂಚಿಕೆಯಲ್ಲಿ ಬಹಳಷ್ಟು ಮಾಹಿತಿ ನೀಡಿದ್ರಿ. ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಜನತಾ ಟಿವಿ, ಸದಾ ಜನಪರ.